ಬಿಸಿಲು ಬಿದ್ದು ಬಿದ್ದು ಎಲ್ಲ ಜಾಗನೂ ಒಣಗೋಗ್ಬಿಟ್ಟಿದೆ. ಮಳೆ ಇಲ್ಲ, ಬೆಳೆ ಇಲ್ಲ. ಮಳೆಗಾಲ ಮುಗಿದು ಬೇಸಿಗೆಗಾಲ ಬಂದ್ರೆ ಬಿಸಿಲು ಬರದೆ ಏನ್ ಹಿಮಪಾತನ ಉದುರುತ್ತೆ. ಹಾಯ್ ಹಲೋ ನಮಸ್ಕಾರ ಬಾಸು, ಎಲ್ಲರೂ ಹೇಗಿದ್ರೆ ಆದರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನಾನು ವಿಡಿಯೋ ಮಾಡಿ ಸುಮಾರು ತಿಂಗಳುಗಳಾಗೋಯ್ತು, ಮಿನಿಮಮ್ ಒಂದು 6-7 ತಿಂಗಳಾಗಿರ್ಬೋದೇನೋ. ಬಿಕಾಸ್ ರೀಸನ್ ತುಂಬಾ ಇತ್ತು, ಆ ಕಾರಣದಿಂದ ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ. ಆದರೆ ಇವತ್ತು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ವೆರೈಟಿ ಇರಬೇಕಲ್ವ ನನ್ನ ವಿಡಿಯೋದಲ್ಲಿ. ಇವತ್ತು ನಾನು ಬಂದಿರೋ ಜಾಗ ದೇವರಾಯನ ದುರ್ಗ. ದೇವರಾಯನ ದುರ್ಗ ಅಂದರೆ ಸಾಮಾನ್ಯವಾಗಿ ಯಾರಿಗೂ ಅರ್ಥ ಆಗಲ್ಲ. ಅದೇ DD ಹಿಲ್ಸ್ ಅಂತ ಶಾರ್ಟ್ ಕಟ್ಟಾಗಿ ಸ್ವೀಟಾಗಿ ಹೇಳಿದ್ರೆ ಟಕ್ ಅಂತ ತಲೆಗೆ ಹೋಗುತ್ತೆ. ಆ ದೇವರಾಯನ ದುರ್ಗಕ್ಕೆ ಇವತ್ತು ನಾವು ಬಂದಿದ್ದೀವಿ. ಈಗ ನೀವು ನೋಡಿದ್ದು ಭೋಗ ನರಸಿಂಹಸ್ವಾಮಿ. ಇಲ್ಲಿ ಆ್ಯಕ್ಚುಲಿ ದೇವರಾಯನ ದುರ್ಗದಲ್ಲಿ ಭೋಗ ನರಸಿಂಹ ಮತ್ತು ಕುಂಬಿ ನರಸಿಂಹ ಅಥವಾ ಯೋಗ ನರಸಿಂಹ ಅಂತ ಕರೀತಾರೆ. ಒಂದು ಬೆಟ್ಟದ ಕೆಳಗೆ, ಇನ್ನೊಂದು ಬೆಟ್ಟದ ಮೇಲೆ, ಅದನ್ನು ಕುಂಬಿ ಬೆಟ್ಟ ಅಂತ ಕರೀತಾರೆ. ಅಲ್ಲಿಗೂ ಹೋಗೋಣ. ಫಸ್ಟು ಇದು ನೋಡೋಣ. ಆ್ಯಕ್ಚುಲಿ ದೇವರಾಯನ ದುರ್ಗಕ್ಕೆ ಬೆಳಗ್ಗೆ ಬರಬೇಕು ಫೋಟೋ ಶೂಟ್ ಮಾಡೋಕ್ಕೆ. ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಗುರು. ನೀವು ದೇವರಾಯನ ದುರ್ಗಕ್ಕೆ ಬರ್ತೀರಾ ಅಂದರೆ ಆ್ಯಕ್ಚುಲಿ ನೀವು ಬೇಸಿಗೆಯಲ್ಲಿ ಬರೋದಕ್ಕಿಂತ ಈ ಮಳೆಗಾಲದಲ್ಲಿ ಬರಬೇಕು. ಸಕ್ಕತ್ತಾಗಿರುತ್ತೆ ಗುರು, ನೋಡೋದಕ್ಕೆ ಮಾತ್ರ ಫುಲ್ ಎಂಟೈರು. ನೀವು ಬೆಟ್ಟ ಹತ್ತಕ್ಕೆ ಶುರು ಮಾಡಿದಾಗಿಂದ ಹಿಡಿದು ಇಲ್ಲಿ ಕನ ಫುಲ್ ಗ್ರೀನರಿ ಇರುತ್ತೆ. ಆ ಗ್ರೀನರಿ ನೋಡಿಕೊಂಡು ಬರ್ತಿರ್ಬೇಕಾದ್ರೆ ಒಂದು ಮಜಾನೇ ಮಜಾ. ಆ್ಯಕ್ಚುಲಿ ನೀವು ದೇವಸ್ಥಾನಕ್ಕೆ ಬಂದಂಗೂ ಇರುತ್ತೆ ಆ್ಯಂಡ್ ಒಳ್ಳೆ ಟ್ರಿಪ್ ಮಾಡ್ದಂಗೆ ಇರುತ್ತೆ. ಈಗ ನೀವು ನೋಡ್ತೀರ ಈ ರಥ ಬಂದು ಮಂಗಳವಾರ ಜಾತ್ರೆ ರೆಡಿ ಆಗೋದಕ್ಕೋಸ್ಕರ ನಿಂತ್ಕೊಂಡಿರೋ ರಥ. ಮಂಗಳವಾರ ಅಂದರೆ ಡೇಟು ಗೊತ್ತಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಮಂಗಳವಾರ ಜಾತ್ರೆ ಇದೆ, ಆ ಜಾತ್ರೆಗೋಸ್ಕರ ರೆಡಿ ಆಗೋದಕ್ಕೆ ನಿಂತ್ಕೊಂಡಿರುವಂಥ ತೇರಿದು. ಇವತ್ತು ನಾನು ಭಾನುವಾರ, ಆ್ಯಕ್ಚುಲಿ ಜಾತ್ರೆ ದಿವಸ ಬಂದರೆ ಸಿಕ್ಕಾಪಟ್ಟೆ ರಶ್ ಅಂದ್ಬಿಟ್ಟು ನಾವು ಭಾನುವಾರನೇ ಬಂದಿದ್ದೀವಿ. ಜಾತ್ರೆ ನೋಡೋದಕ್ಕೋಸ್ಕರ ಸಿಕ್ಕಾಪಟ್ಟೆ ಸುಮಾರು ಜಾಗದಿಂದ ಸುಮಾರು ಜನ ಬರ್ತಾರೆ. ನೀವು ಇಲ್ಲಿ ನಡೆಯೋದಕ್ಕೂ ಆಗಲ್ಲ. ಇಲ್ಲಿಂದಾನೇ ಶುರುವಾದರೆ ಅಲ್ಲಿಗನ ಹೋಗುತ್ತೆ. ಮೇನ್ ದೇವಸ್ಥಾನ ಅಲ್ಲೇ ಇದ್ದೀರಾ, ಅಲ್ಲಿ ಕಾಣಿಸ್ತಿದೆ. ಫುಲ್ ರಶ್ ಇರುತ್ತೆ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಸದ್ಯಕ್ಕೆ ಇಲ್ಲಿ ನೆಲೆ ಇರೋದು ಒಂದು ಭೋಗ ನರಸಿಂಹ, ಇನ್ನೊಂದು ಕುಂಬಿ ನರಸಿಂಹ ಅಂತ. ನಾನಿವಾಗ ಇರೋದು ಕುಂಬಿ ನರಸಿಂಹ ಅಲ್ಲ, ಭೋಗ ನರಸಿಂಹ ಇರೋ ಜಾಗದಲ್ಲಿ. ಬನ್ನಿ ಈಗ ಕುಂಬಿ ನರಸಿಂಹ ಇರೋ ಜಾಗಕ್ಕೆ ಹೋಗೋಣ. ನಾವಿವಾಗ ಹೋಗ್ತಾ ಇರೋ ದಾರಿ ಮೇಲ್ಗಡೆ ಬೆಟ್ಟಕ್ಕೆ. ನೀವು ನೋಡ್ಬೋದು ಇಲ್ಲಿ ಮೆಟ್ಲೆಲ್ಲ ಇದೆ. ಯಾರಾದರೂ ನಡ್ಕೊಂಡು ಹೋಗೋರಿದ್ರೆ ಆರಾಮಾಗಿ ಹೋಗಲಿ ಅಂದ್ಬಿಟ್ಟು ಮೆಟ್ಲುಗಳು ಮಾಡಿದ್ದಾರೆ. ಅಕಸ್ಮಾತ್ ಪ್ರೈವೇಟ್ ವೆಹಿಕಲ್ ಇದ್ದರೆ ಆರಾಮಾಗಿ ಗಾಡೀಲಿ ಹೋಗಿ ಗುರು ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ರೋಡ್ಗಳು ಮಾಡಿದ್ದಾರೆ. ಅಕ್ಕಪಕ್ಕ ಫುಲ್ಲು ಗಿಡ ಮರಗಳಿದ್ದಾವೆ. ಬಟ್ ಇವಾಗೆಲ್ಲ ಒಣಗೋಗಿರೋ ಥರ ಕಾಣ್ತಾ ಇದೆ. ಅಲ್ಲ, ಒಣಗೋಗಿದೆ. ಬಟ್ ಅದೇ ಆ್ಯಕ್ಚುಲಿ ನೀವು ಒಳ್ಳೆ ಸೀಸನಲ್ಲಿ ಹೋದಾಗ ಸೈಕಾಗಿರುತ್ತೆ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಒಂದಾನೊಂದು ಕಾಲದಲ್ಲಿ ನಾವೆಲ್ಲ ಹಿಂಗೆ ಇದ್ದಿದ್ದು. ನಾನು ಈಗಲೂ ಹಿಂಗೆ ಇದ್ದೀನಿ. ನೋ ಮ್ಯಾಟರ್ಸ್ ವಾಟ್ ಚೇಂಜ್. ನಾವು ಭೋಗ ನರಸಿಂಹ ಸ್ವಾಮಿಗೆ ಹೋಗ್ಬೇಕು ಅಂದರೆ ಯಾವ ಮೆಟ್ಲು ಹತ್ತಂಗಿಲ್ಲ, ಏನೂ ಹತ್ತಂಗಿಲ್ಲ. ಡೈರೆಕ್ಟ್ ಹೋಗಿದ ತಕ್ಷಣ ಡೈರೆಕ್ಟಾಗಿ ದೇವಸ್ಥಾನ ನೋಡ್ಬೋದು. ಆದರೆ ಇಲ್ಲಿ ಹತ್ತಬೇಕಾದ್ರೆ ಮೆಟ್ಲುಗಳನ್ನ ಹತ್ತಲೇಬೇಕಾದ ಪರಿಸ್ಥಿತಿ ಇದೆ. ನಾವು ಫಸ್ಟೇ ಸಿಕ್ಕಾಪಟ್ಟೆ ವೈಟ್ ಇದ್ದೀವಿ. ಆ ವೈಟ್ ಇರೋದಕ್ಕೆ ಈ ಬಿಸಿಲಲ್ಲಿ ಇನ್ನೂ ಸಖತ್ತಾಗಿ ವೈಟ್ ಆಗ್ತಾ ಇದ್ದೀನಿ. ಕಲರ್ ನೋಡಿ, ಫುಲ್ ಗ್ಲೋ ಗ್ಲೋ ನಾನು. ಸಿಕ್ಕಾಪಟ್ಟೆ ಬಿಸಿಲೈತೆ. ಇನ್ನು ಶುರುಲೇ ಈ ಲೆವೆಲಿಗೆ ಬಿಸಿಲಿರ್ಬೇಕಂದ್ರೆ ಇನ್ನು ಏಪ್ರಿಲು, ಮಾರ್ಚು, ಶಿವ ಶಂಕರ ಭಯಂಕರ ಇರುತ್ತೆ.
ನೋಡ್ರಿ ವಿ ಪಾಯಿಂಟ್ ಯಾವ ಥರ ಇದೆ ಅಂತ ಇಲ್ಲಿಂದ. ಇದು ಬೇಸಿಗೆಯಲ್ಲೇ ಈ ಥರ ಇರಬೇಕಾದ್ರೆ ಯೋಚನೆ ಮಾಡಿ. ಕೆಳಗಡೆ ಭೋಗ ನರಸಿಂಹ ನೋಡಿಕೊಂಡು ಮೇಲ್ಗಡೆ ಕುಂಬಿ ನರಸಿಂಹ ಅಥವಾ ಯೋಗ ನರಸಿಂಹ ನೋಡಿದ್ದು ಆಯಿತು. ನಾನು ಆ್ಯಕ್ಚುಲಿ ಇಲ್ಲಿ ಬಂದಿದ್ದು ನಿಮಗೆ ಬೇರೆನೇ ತೋರಿಸ್ಬೇಕು ಅಂತ. ಆ್ಯಕ್ಚುಲಿ ರಾಮಾಯಣ ನಡೆದಿತ್ತ? ರಾಮ ಸೀತೆ ನಿಜವಾಗ್ಲೂ ಇದ್ರ? ಅಥವಾ ಹನುಮಂತ ರಾಮನ್ಗೆ ಸಹಾಯ ಮಾಡಿದ್ನ? ಇನ್ನೂ ಅನೇಕ ಪ್ರಶ್ನೆಗಳು. ರಾವಣ ಇದ್ನ ಅಥವಾ ರಾಮ ಸೀತೆ ಲಕ್ಷ್ಮಣ ಎಲ್ಲ ವನವಾಸನ 14 ವರ್ಷ ಮಾಡಿದ್ರ? ತನ್ನ ತಂದೆ ದಶರಥ ಮಹಾರಾಜ ಹೇಳಿದ ಒಂದೇ ಒಂದು ಮಾತಿಗೆ ಶ್ರೀರಾಮಚಂದ್ರ ನಿಜವಾಗ್ಲೂ 14 ವರ್ಷ ವನವಾಸಕ್ಕೆ ಹೋದ್ರ? ಇಷ್ಟೆಲ್ಲ ತುಂಬಾ ಪ್ರಶ್ನೆಗಳಿದಾವೆ. ಪ್ರಶ್ನೆಗಳು ಬೇಜಾನಿದಾವೆ. ರಾಮಾಯಣ ನಡೆದಿತ್ತು ಅಥವಾ ನಡೆದಿದೆ ಅನ್ನೋ ವಿಷಯಕ್ಕೆ ಒಂದು ಸಣ್ಣ ಝಲಕ್ ಕೊಡೋಣ. ಆ ಝಲಕ್ನ ನೀವು ನೋಡಬೇಕು ಅಂದರೆ ನೆಕ್ಸ್ಟ್ ಪಾರ್ಟ್ ನೀವು ನೋಡಲೇಬೇಕು. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಖಂಡಿತ ಹೇಳಿ. ನೆಕ್ಸ್ಟ್ ವಿಡಿಯೋ ಖಂಡಿತ ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ನಮಸ್ಕಾರ.